ಪರಮೇಶ್ವರ, ಏನಪ್ಪ ಈ ಪರೀಕ್ಷೆ? ಅಮ್ಮ ಆದಿಪರಾಶಕ್ತಿ, ನಿನ್ ಮನ್ಸಲ್ಲಿರೋ ಶಿವನ್ನ ಪ್ರೀತಿಯಿಂದ ಕಷ್ಟಪಟ್ಟಾದ್ರೂ ಸಾಧಿಸ್ದೆ. ನನ್ನ ಪ್ರೀತಿನ ನಾನು ಪಡ್ಕೊಳ್ಳೋ ಹಾಗೆ ನೀನೇ ನನಗೆ ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡು. ಪರಮೇಶ್ವರ, ನಿಮ್ಮ ಅರ್ಧಾಂಗಿ ನಾನು. ನಮ್ಮ ಭಕ್ತರಿಗೆ ಸಹಾಯ ಮಾಡೋದಿಕ್ಕೆ ಮಹಾಶಿವರಾತ್ರಿ ದಿನ ಈ ಭೂಲೋಕಕ್ಕೆ ಕಳಿಸಿದ್ದೀರಾ. ಪುಣ್ಯನ್ ಜೊತೆ ಆಗೇ ಹೋಗಿ ಕಾರ್ಯನ ಪೂರ್ತಿ ಮಾಡೇ ಬರ್ತೀನಿ. ಪುಣ್ಯ, ಯಾರಮ್ಮ ನೀನು? ನನ್ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾನೇ ಇದೆ. ನಾನು ನಿತ್ಯ ಆ ಶಿವನ ನಾಮಸ್ಮರಣೆ ಮಾಡಿ ಅವರೇ ನನ್ನ ಜೀವನ ಅಂತ ಆರಾಧನೆ ಮಾಡುತ್ತಾ ಅವ್ರ ನೆರಳಲ್ಲೇ ನಾನು ಜೀವನ ನಡೆಸ್ತಾ ಇದ್ದೀನಿ. ಅವರಲ್ಲಿ ನಾನು ಒಬ್ಳು. ಆದ್ರೂ ನಿನ್ನ ಗೋತ್ರ ಒಂದೇ. ಯೋಚನೆ ಮಾಡ್ಬೇಡ, ನಿನ್ ಜೊತೆ ನಾನು ಬರ್ತೀನಿ. ನಿಜವಾಗ್ಲೂ ನನ್ನ ಜೊತೆ ಬರ್ತೀಯಾ? ನೀನ್ ನೋಡ ಹುಟ್ಟೂರು ಅನ್ಕೊಂಡು ನನ್ ಜೊತೆ ಬಾ, ಹೋಗೋಣ. ಪುಣ್ಯ, ನೀನು ದೀಪ ಬೆಳಗ್ಸಕ್ಕೆ ತಯಾರಿ ಮಾಡು. ನಾನು ಆ ಶಿವನ ಅನುಮತಿಯಿಂದ ದೀಪನ ಬೆಳಗಿಸ್ತೀನಿ. ಏಯ್, ಯಾರ್ ನೀನು? ನಿನ್ನನ್ನು ಯಾವತ್ತೂ ನೋಡೇ ಇಲ್ವಲ್ಲ? ನಾನು ಯಾವಾಗ್ಲೂ ದುಷ್ಟರಿಂದ ದೂರ ಇದ್ದು ಆ ಶಿವನ್ ಜೊತೆ ಅವ್ರ ನೆರಳಲ್ಲಿ ಇರೋಳು ಭದ್ರಾವತಿ. ಪುಣ್ಯನ್ಗೆ ಒಡ ಹುಟ್ಟಿದವಳು. ತಾಯಿ ಹೆಸರು ಮಹಾದೇವಿ, ತಂದೆ ಹೆಸರು ಪರಮೇಶಿ. ನಮ್ದು ಭಾರದ್ವಾಜ ಗೋತ್ರ. ಇನ್ನು ವಿವರಗಳು ಬೇಕಾ? ನಿನ್ ವಿವರಗಳು ಕೂಡ ಹೇಳ್ಬೇಕಾ? ಪುಣ್ಯ, ದೀಪ ಬೆಳಗಿಸ್ಬೇಕಾಗಿರೋ ಏರ್ಪಾಡು ನೋಡು. ಶ್ರೀಕಾರ ಗೌರೀವರ ನಿಜ ಗುಣನು ನೀನೇನೆ ಗುಣಶೇಖರ ವರದಾಯ ಸಕಲಾಯ ಈಶಾಯ ನಮಃ ಗುಣಕಾಯ ನಿಯಮಾಯ ಸರ್ವಾಯ ನಮಃ ಶಿವನೆ ವಾಹರನೆ ಭದ್ರಾಯ ನಮಃ ಕರೆದಾಗ ಬರಬೇಕು
ಶಿವ 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 ಶಂಕರ ಹರ ಹರ ಶಿವ 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 ಶಂಕರ ಹರ ಹರ ಮೃತ್ಯುಂಜಯಾಯ ಧರ್ಮಚ್ಚರಾಯ ಸರ್ವಂ ಶಿವಾಯ ಸಂಭೂತನೆ ವೀರಭದ್ರಾಯ ನೀಲಕಂಠಾಯ ಮಹಾದೇವಾಯ ಸಕಲೇಶನೇ ಪರಮೇಶ ಜಗದೀಶ रुद्राय नीने भर्गाय नीने सोमाय श्रीकंठने देवदेवाय बालनेत्राय कालकालाय महेशने कालाग्नि तस्मै नमः महाप्राणाधीशने नमः ओंकारात्मने नमः शिव 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 शंकर हर हर शिव 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 शंकर हर हर ಪುಣ್ಯ, ನಿನ್ನ ಭಕ್ತಿ ಅಚಲವಾದ್ದು. ನಾಗಮಣಿನ ಪಡ್ಕೊಳ್ಳುವಂಥ ಶಕ್ತಿ ನಿನಗೆ ಮಾತ್ರ ಇರೋದು. ನೀನು ಅನಿರುದ್ಧ ಜೊತೆಗೆ ಈ ಕಾರ್ಯ ಮಾಡಿ. ಹರ ಹರ ಮಹಾದೇವ ಶಂಭೋ ಶಂಕರ. ಆ ಶಿವನ್ ಲೀಲೆನ ನೋಡ್ದ ತಾಯಿ, ಅವನ ಆಜ್ಞೆ ಇಲ್ದೆ ಇರ್ವೇನೂ ಕಚ್ಚಲ್ಲ. ಹಣೆ ಬರಹ ಯಾರು ಬದಲಾಯಿಸಕ್ಕಾಗಲ್ಲ. ಪುಣ್ಯ, ಅನಿರುದ್ಧ್, ಬಂದು ಅಪ್ಪ ಅಮ್ಮನ ಆಶೀರ್ವಾದ ತಗೊಳ್ಳಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಹೋಗ್ಬರ್ತೀವಿ ಅಪ್ಪ. ಹುಷಾರಾಗಿ ಹೋಗಿ ಬನ್ನಿ. ಬನ್ನಿ. ಜಂಟಿ ನಾಗಗಳೇ, ಆ ಧನಂಜಯ ವರ್ಮ ನಾಗಮಣಿಯನ್ನ ಪಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ. ನಾನ್ ಮತ್ತೆ ಬರೋವರೆಗೂ ನೀವೇ ನಾಗಮಣಿಗೆ ಶ್ರೀರಾಮ ರಕ್ಷೆ. ನಾಗಮಣಿಗೋಸ್ಕರ ಯಾರೇ ಬಂದ್ರು ಒಂದೇ ಏಟಿಗೆ ಅವ್ರಿಗೆ ನಾರಾಯಣ ಮಂತ್ರ ಕೇಳಿಸ್ಬೇಕು. ಬರ್ತೀನಿ. ನನ್ನ ಪುಣ್ಯನಿಗೋಸ್ಕರ ನನ್ನ ಶಕ್ತಿಯನ್ನ ಹೆಚ್ಚು ಮಾಡ್ಕೊಂಡು ಬರ್ತೀನಿ. ದಿಗಂಬರ, ನಾವು ಶಿವನ ಆಜ್ಞೆಯ ನಂತರ ಅನುಸರಿಸೋ ಆಜ್ಞೆ ನಿಂದೆ. ನಮ್ಮ ಶಕ್ತಿಯನ್ನ ಮೀರಿಸೋ ಶಕ್ತಿನ ಬಿಡ್ತೀವೇ ಹೊರತು ಬೇರೆ ಯಾರನ್ನೂ ಸುಮ್ಮನೆ ಬಿಡಲ್ಲ. ನೀನು ನಿಶ್ಚಿಂತೆಯಿಂದ ಇರು ದಿಗಂಬರ. ಅಷ್ಟಕ್ಕೂ ಏನ್ ಅನ್ಕೊಂಡಿದಾರಮ್ಮ ನಿಮ್ಮಣ್ಣ? ಅವಳು ನಾಗಜಾತಿಯವಳಾಗಿದ್ದಕ್ಕೇನೆ ಆ ನಾಗಗಳು ಆ ಪುಣ್ಯಂಗೆನೆ ಸಹಾಯ ಮಾಡ್ತವೆ. ಗರುಡ ವಂಶದವರಾಗಿರೋ ನಮಗೆ ಯಾಕೆ ನಾಗಮಣಿ ತರೋದಕ್ಕೆ ಕಳಿಸುತ್ತೆ ಹೇಳು? ಇಷ್ಟು ಚಿಕ್ಕ ವಿಷಯನೂ ಗೊತ್ತಾಗಲ್ವಾ ನಿಮ್ಮಣ್ಣಂಗೆ? ಪರ್ಣಿ, ಆಗಿದೇನೋ ಆಗೋಯ್ತು. ಅವ್ರು ಹೋಗಿ ದಿಗಂಬರನ ಎದುರಿಸಿ ನಾಗಮಣಿನ ತಗೊಂಡ್ ಬಂದ್ಮೇಲೆ ತಾನೇ ಇವೆಲ್ಲ. ಇಲ್ಲ, ಆ ರಾಕ್ಷಸಿ ಆ ನಾಗಗಳು ಸೇರಿ ಅನ್ಕೊಂಡಿದ್ದ ಕೆಲಸನ ಮಾಡ್ತಾರೆ. ಆ ಪುಣ್ಯಂಗೆ ಹೆಜ್ಜೆ ಹೆಜ್ಜೆಗೂ ತೊಂದರೆ ಆಗೋ ತರ ನಾನ್ ಮಾಡ್ತೀನಿ. ಆ ನಾಗಮಣಿನ ನಾನ್ ಸಾಧಿಸ್ತೀನಿ. ಪರ್ಣಿಕಾ, ಬೇಡಮ್ಮ. ಆ ದಿಗಂಬರನ್ ಗೊತ್ತಾದ್ರೆ ನಿನ್ ಪ್ರಾಣಕ್ಕೆ ಕುತ್ತು ಕಡೆ. ಬೇಡಮ್ಮ, ಇಂಥ ಹುಚ್ಚ ಕೆಲಸ ಮಾಡಕ್ ಹೋಗ್ಬೇಡ. ಪ್ರಾಣ ಹೋದ್ರೆ ಹೋಗ್ಲಿ ಬಿಡಮ್ಮ.
ನನ್ ಭಾವನ್ ಜೊತೆ ನನ್ನ ಮದ್ವೆ ಆಗ್ಬೇಕು, ಅದೇ ನನಗ್ ಮುಖ್ಯ. ನಾಗಮಣಿನ ಪಡ್ಕೊಂಡು ಆ ನಾಗಮಣಿನೇ ಮುಂದೆ ಇಟ್ಕೊಂಡು ಭಾವನ್ ಜೊತೆ ನನ್ನ ಮದ್ವೆ ಮಾಡಿ ಅಂತ ಕೇಳ್ತೀನಿ. ಅವಶ್ಯಕತೆ ಬಿದ್ರೆ ಆ ಪುಣ್ಯನ ಈ ಶಿವರಾತ್ರಿ ದಿನನೇ ಆ ಶಿವನ ಹತ್ರಕ್ಕೆನೆ ಕಳಿಸ್ಬಿಡ್ತೀನಿ. ಶಬಾಷ್ ಶಬಾಷ್ ಪರ್ಣಿಕಾ, ನನ್ ಮಗಳು ಅಂತ ಅನ್ನಿಸ್ಕೊಂಡಿದ್ಯಾ. ಇನ್ ಹೆಜ್ಜೆಯಿಂದ ಇಡ್ಬೇಡ. ಸಿಂಹ ತರ 4 ದಿನ ಬದುಕಿದ್ರೆ ಸಾಕೆ, ಆಮೆ ಹಾಗೆ 100 ವರ್ಷ ಬದುಕಿದ್ರೆ ಏನ್ ಪ್ರಯೋಜನ ಕಣೆ. ಹೋಗು ಪರ್ಣಿ, ಹೋಗಿ ನಾಗಮಣಿನ ತಗೊಂಡ್ ಬಾ. ಪುಣ್ಯ, ನಾನಿನ್ ಹೊರಡ್ತೀನಿ. ನನ್ಗೋಸ್ಕರ ನಮ್ಮ ಯಜಮಾನ್ರು ಕಾಯ್ತಿರ್ತಾರೆ. ಇವತ್ತು ಕೃಷ್ಣ ಚತುರ್ಥಿ, ನಮ್ಮ ಯಜಮಾನ್ರಿಗೆ ಇಷ್ಟವಾಗಿರೋ ದಿನ. ನೀನು ಕಷ್ಟದಲ್ಲಿದೀಯಾ ಅಂತ ನಮ್ಮ ಮಹಾದೇವಿ ಮಗಳಾಗಿರೋದ್ರಿಂದ ಬಂದೆ. ನಿಜವಾಗ್ಲೂ ನಿಮ್ ಋಣನ ಹೇಗ್ ತೀರಿಸ್ಬೇಕೋ ಗೊತ್ತಾಗ್ತಿಲ್ಲ ಅಮ್ಮ. ಆ ಶಿವಯ್ಯನೇ ನಮಗೋಸ್ಕರ ನಿಮ್ಮನ್ನ ಕಳಿಸ್ತಾ ಆಗಿದೆ. ಅಮ್ಮ, ನಾಗಮಣಿನ ದಿಗಂಬರನ್ ಕೈಯಿಂದ ತಪ್ಪಿಸಿ ನನ್ನ ತಂದೆ ಕೈಯಾರೆ ಆ ಪರಶಿವನ ಹತ್ರ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದೇ ನಮ್ಮ ಆಸೆ. ನಿಮ್ಮ ಆಸೆ ಖಂಡಿತವಾಗ್ಲೂ ನೆರವೇರತ್ತೆ. ಅನಿರುದ್ಧ್, ಮಹಾಶಿವರಾತ್ರಿ ಅಂದ್ರೆ ಪರಮ ಪವಿತ್ರವಾದ ದಿನ. ಅದರಲ್ಲೂ ಈ ಶಿವರಾತ್ರಿ ಮಹಾ ಸಂಯೋಗ ಶಿವರಾತ್ರಿ. ಪ್ರತಿ 50 ವರ್ಷಕ್ಕೊಂದ್ಸಲ ಈ ಸಂಯೋಗ ಶಿವರಾತ್ರಿ ಬರುತ್ತೆ. ಎಷ್ಟೇ ತೊಂದರೆಗಳು ಬಂದ್ರೂ ಹಿಂದೆ ಹೆಜ್ಜೆ ಇಡಬೇಡಿ. ಆಗ್ಲಿ ಅಮ್ಮ. ನನ್ನ ಯಜಮಾನ್ರ ಹಾಗೆ ಹೆಂಡ್ತಿನ ನೀನ್ ಅರ್ಧಾಂಗಿ ಅಂತ ಭಾವಿಸು. ಎಂಥ ಪರಿಸ್ಥಿತಿ ಬಂದ್ರೂ ಪುಣ್ಯನ್ ಕೈ ಯಾವತ್ಗೂ ಬಿಡ್ಬೇಡ. ಯಾವತ್ತೂ ಇವಳು ಕೈ ಬಿಡಲ್ಲ ಅಮ್ಮ. ಅಷ್ಟಕ್ಕೂ ನನ್ನ ಯಜಮಾನ್ರು ಭೂಮಿಯಿಂದ ಉದ್ಭವವಾಗಿದ್ದ ದಿನ, ಅಂದ್ರೆ ಹುಟ್ಟಿದ ದಿನ. ನಾನು ಹೋಗಿ ಬರ್ತೀನಿ. ನಿಮಗಷ್ಟು ಸಮಯ ಇಲ್ಲ. ಈ ಶಿವರಾತ್ರಿ ಮುಗಿಯೋದ್ರೊಳಗೆ ನೀವು ನಾಗಮಣಿನ ಪಡ್ಕೋಬೇಕು. ಈಗ್ಲೇ ಹೋಗಿ. ಹಾಗೆ ಆಗ್ಲಿ ಅಮ್ಮ. ವಿಜಯೋಸ್ತು. ಅಮ್ಮ, 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 ಅಮ್ಮ. ಅನಿರುದ್ಧ್, ಅಮ್ಮ. ಅಷ್ಟಕ್ಕೂ ನನ್ನ ಯಜಮಾನ್ರು ಭೂಮಿಯಿಂದ ಉದ್ಭವವಾಗಿದ್ದ ದಿನ. ಅನಿರುದ್ಧ್, ನನ್ನ ಯಜಮಾನ್ರ ಹಾಗೆ ಹೆಂಡ್ತಿನ ನೀನ್ ಅರ್ಧಾಂಗಿ ಅಂತ ಭಾವಿಸು. ಅನಿರುದ್ಧ್, ಅಜ್ಞಾನದಲ್ಲಿ ನಮ್ಮಿಬ್ರು ಕಣ್ಣು ಕುರುಡಾಗೋಗಿತ್ತು. ಬಂದಿದ್ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಆ ಪಾರ್ವತಿ ದೇವಿ. ಪುಣ್ಯ, ಹೌದು ಅನಿರುದ್ಧ್. ಆ ತಂದೆಲಿ ಅರ್ಧ ಭಾಗ ಅಂದ್ರೆ ಆ ತಾಯಿನೇ ಅಲ್ವಾ? ಸಾಕ್ಷಾತ್ ಆ ಪಾರ್ವತಿ ಆಶೀರ್ವಾದ ನಮಗಿದೆ ಅಂತಾಯ್ತು. ಬಾ ಪುಣ್ಯ, ಹೋಗಿ ನಾಗಮಣಿನ ತಗೊಂಬರೋಣ. ಇವತ್ತು ನಿನ್ ಮನ್ಸಿನ ಮಾತನ್ನ ಕೇಳಿ ಇಲ್ಲಿ ನೋಡು, ನೀನ್ ಅನಿರುದ್ಧ ಹೃದಯ ತುಂಬ ಹೋಗ್ಬೇಕು ಪುಣ್ಯ. ಬಾ ಪುಣ್ಯ, ಹೋಗಿ ನಾಗಮಣಿನ ತಗೊಂಬರೋಣ.
ಪುಣ್ಯ ಮುಂದೆ ಹೋಗ್ಬಿಡಿ, ವಾಪಸ್ ಹೋಗಿ, ಹಿಂದೆ ತಿರುಗದೆ ವಾಪಸ್ ಹೋಗಿ. ನಾಗಮ್ಮ ನಮ್ಮನ್ ತಡೆಯೋದು ಅಂದ್ರೇನು? ನಂಗೇನು ಅರ್ಥ ಆಗ್ತಿಲ್ಲ ಪುಣ್ಯ. ಅನಿರುದ್ಧ್, ನನ್ನ ಕಣ್ಣು ಹೋಗೋದಕ್ಕೆ ಕಾರಣ ಆಗಿರೋ, ನಮ್ಮ ಪ್ರತಿ ಹೆಜ್ಜೆಗೂ ಅಡ್ಡ ಬರ್ತಾ ಇರೋ ಆ ಸರ್ಪನೇ ಆಗಿರುತ್ತಿದ್ದು. ಏನ್ ಪುಣ್ಯ ನೀನ್ ಹೇಳ್ತಿರೋದು? ಹೌದು, ಮತ್ತೆ ನಮ್ಮನ್ನ ತಡೆಯೋದಕ್ಕೆ ಬಂದಿದೆ ಅಂತ ಅನ್ಸುತ್ತೆ. ಪ್ರಾಣ ಹೋದ್ರೂ ನಾವು ಹೆಜ್ಜೆನ ಹಿಂದೆ ಕಿಡಬಾರ್ದು ಅನಿರುದ್ಧ್. ಪುಣ್ಯ ಪುಣ್ಯ ಶಿವಪ್ಪ, ನಾಗಮ್ಮ, ನೀವೇ ಕಾಪಾಡಬೇಕು. ನನ್ನ ಪುಣ್ಯನ ನೀವೇ ಕಾಪಾಡಬೇಕು. ನಾಗಮ್ಮ, ಈಗ ಯಾಕಮ್ಮ ಸುಮ್ಮನೆ ಇದೆಯಾ? ಜನ ಮಾಡಿರೋ ಪೂಜೆ ತಗೊಂಡು ಅವ್ರು ಹಾಕಿರೋ ಹಾಲನ್ನ ಕುಡಿದು ಆರಾಮಾಗಿ ಮಲ್ಕೊಂಡಿದ್ಯಾ? ಒಂದ್ಸಲ ನಿದ್ರೆಯಿಂದ ಎದ್ದು ನೋಡು. ಇಲ್ಲಿ ನಡೀತಿರೋದು ನಿನ್ ಕಣ್ಣಾರೆ ನೋಡು. ನೀನ ನಮ್ದವರಿಗೆ ಯಾವತ್ತೂ ಏನೂ ಆಗಲ್ಲ ಅಂತಾರೆ. ಅಂಥದ್ರಲ್ಲಿ ಅಲ್ಲಿ ನನ್ನ ಪುಣ್ಯ ಪ್ರಾಣದ ವಿರುದ್ಧ ಹೋರಾಡ್ತಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದು ಅಂದ್ರೆ ಏನು? ಹೋಗು, ಹೋಗಿ ನನ್ನ ಪುಣ್ಯನ ಕಾಪಾಡು. ಅಮ್ಮ, ಅಮ್ಮ, ನನ್ನ ಪುಣ್ಯನ ಕಾಪಾಡಮ್ಮ. ನನಗೆ ಏನಾದರೂ ಪರವಾಗಿಲ್ಲ, ಆದರೆ ನನ್ನ ಪುಣ್ಯನ ಕಾಪಾಡಮ್ಮ.